ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗ್ಬಿಟ್ಟಿದೆ. ಮುಂಬರುವ ಲೋಕಸಭಾ ಚುನಾವಣೆಯ ಟ್ರೆಂಡ್ ಹೇಗಿದೆ ಅನ್ನೋದರ ಬಗ್ಗೆ ಈಗಾಗಲೇ ಚರ್ಚೆ ಕೂಡ ನಡೀತಾ ಇದೆ. ಇದಕ್ಕೊಂದಷ್ಟು ಉತ್ತರವನ್ನ C4 ಸಹಯೋಗದೊಂದಿಗೆ ಸುವರ್ಣ ನ್ಯೂಸ್ ನಡೆಸಿದ ಸಮೀಕ್ಷೆ ನೀಡ್ತಾ ಇದೆ. ಸಮೀಕ್ಷೆ ಏನ್ ಹೇಳುತ್ತೆ ಬನ್ನಿ ನೋಡೋಣ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಸಿಗುತ್ತೆ ಅನ್ನುವ ಲೆಕ್ಕಾಚಾರ ಜೋರಾಗಿ ಸಾಗಿದೆ. ಇದಕ್ಕೆ ಚುನಾವಣಾ ಪೂರ್ವ ಸಮೀಕ್ಷೆ ಉತ್ತರ ನೀಡ್ತಾ ಇದೆ. C4 ಸಹಯೋಗದಲ್ಲಿ ಸುವರ್ಣ ನ್ಯೂಸ್ ಸಮೀಕ್ಷೆ ಕೂಡ ನಡೆಸಿದೆ. ರಾಜ್ಯದಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಎನ್ನುವ ಅಂದಾಜು ಈ ಸಮೀಕ್ಷೆಯಿಂದ ಹೊರಬಿದ್ದಿದೆ. ಸಮೀಕ್ಷೆ ಪ್ರಕಾರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 14 ಸ್ಥಾನಗಳನ್ನು ಗೆಲ್ಲಲಿದೆ. ಬಿಜೆಪಿ 12 ಸ್ಥಾನಗಳಲ್ಲಿ ಗೆಲುವಿನ ನಗೆ ಬೀರಲಿದೆ. JDSಗೆ 2 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವಿನ ತೃಪ್ತಿ ಸಿಗಲಿದೆ. ಇನ್ನು AAP ಆಗಲಿ ಅಥವಾ ಇತರೆ ಪಕ್ಷಗಳಾಗಲಿ ಖಾತೆ ತೆರೆಯೋದಿಲ್ಲ ಅನ್ನೋದನ್ನ ಸಮೀಕ್ಷೆ ಹೇಳಿದೆ. ಇನ್ನು ಭಾರತಕ್ಕೆ ಅತ್ಯುತ್ತಮ ಪ್ರಧಾನಿ ಅಭ್ಯರ್ಥಿ ಯಾರು? ಈ ಪ್ರಶ್ನೆಯನ್ನ ಜನರ ಮುಂದೆ ಇಡಲಾಗಿತ್ತು. ಅದಕ್ಕೂ ಉತ್ತರ ಸಿಕ್ಕಿದೆ. ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿಗೆ ಅತಿ ಹೆಚ್ಚು 40% ಮಂದಿ ಜೈ ಎಂದಿದ್ದಾರೆ. ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಪ್ರಧಾನಿ ಆಗಲೇಬೇಕು ಅಂತ 30% ಮಂದಿ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಪರ ಕೇವಲ 3% ಮಂದಿ ಒಲವು ತೋರಿದ್ದಾರೆ. ಇನ್ನು 27% ಮಂದಿ ಏನನ್ನೂ ಹೇಳಲಾಗದು ಅಂತ ಹೇಳಿದ್ದಾರೆ. ಇನ್ನು ಯಾವ ಪಕ್ಷ ರಾಜ್ಯದ ಯಾವ ಭಾಗದಲ್ಲಿ ಎಷ್ಟು ಮತ ಪಡೆಯುತ್ತೆ ಅನ್ನೋದನ್ನು ಕೂಡ ಸರ್ವೆ ಮಾಡಲಾಗಿತ್ತು. ಬೆಂಗಳೂರು, ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಭಾಗ, ಹೈದರಾಬಾದ್ ಕರ್ನಾಟಕ, ಕರಾವಳಿ ಕರ್ನಾಟಕ ಭಾಗದಲ್ಲಿ ಸಮೀಕ್ಷೆ ನಡೆಸಲಾಗಿದ್ದು ಹಲವು ಕುತೂಹಲಕಾರಿ ಅಂಶಗಳು ಬಯಲಾಗಿವೆ. ಬೆಂಗಳೂರು ಭಾಗದಲ್ಲಿ ಕಾಂಗ್ರೆಸ್ 36% ಮತ ಪಡೆದರೆ ಬಿಜೆಪಿ 38% ಮತ ಪಡೆಯಲಿದೆ. JDS 12 ಮತ್ತು AAP ಸೇರಿದಂತೆ ಇತರರು 14% ಮತ ಪಡೆಯಲಿದ್ದಾರೆ. ಇನ್ನು ಮುಂಬೈ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ 43, ಬಿಜೆಪಿ 47, JDS ಮತ್ತು ಇತರರು ತಲಾ 5% ಮತ ಪಡೆಯಲಿದ್ದಾರೆ. ಅತ್ತ ಮಧ್ಯ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ 37, ಬಿಜೆಪಿ 40, JDS 13 ಮತ್ತು ಇತರರು 10% ಮತ ಬಾಚಿಕೊಳ್ಳಲಿದ್ದಾರೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ 36, ಬಿಜೆಪಿ 25, JDS 33 ಮತ್ತು ಇತರರು 6% ವೋಟ್ ಪಡೆಯಲಿದ್ದಾರೆ. ಇನ್ನು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸಿದೆ. ಇಲ್ಲಿ ಕೈಪಾಳೆಯ 48, ಕಮಲ ಪಕ್ಷ 39, JDS 5% ಮತ ಪಡೆದರೆ ಇತರರ ಪಾಲು 8%. ಇನ್ನು ಕರಾವಳಿ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ 45, ಬಿಜೆಪಿ 40, JDS 11 ಮತ್ತು ಇತರರು 4% ಮತ ಬಾಚಿಕೊಳ್ಳಲಿದ್ದಾರೆ. ಇನ್ನು ನಿಮ್ಮ ಪ್ರಕಾರ UPA ಸರ್ಕಾರದ ಸಾಧನೆ ಹೇಗಿದೆ ಅನ್ನೋ ಪ್ರಶ್ನೆಯನ್ನ ಜನರ ಮುಂದೆ ಇಡಲಾಗಿತ್ತು. UPA ಸರ್ಕಾರದ ಸಾಧನೆ ಅತ್ಯುತ್ತಮವಾಗಿದೆ ಅಂತ 12% ಮಂದಿ ಹೇಳಿದ್ದಾರೆ. ಉತ್ತಮವಾಗಿದೆ ಅನ್ನೋರ ಸಂಖ್ಯೆ 17%. ಪರವಾಗಿಲ್ಲ, ಸಾಧಾರಣವಾಗಿದೆ ಅನ್ನೋರ ಸಂಖ್ಯೆ 21ರಷ್ಟಿದೆ. ಆಡಳಿತ ಕೆಟ್ಟದಾಗಿದೆ ಅಂತ 26% ಮಂದಿ ಹೇಳಿದ್ರೆ ತುಂಬಾ ಕೆಟ್ಟದಾಗಿದೆ ಅಂತ 24% ಮಂದಿ ಹೇಳಿದ್ದಾರೆ. ಜನವರಿ 19ರಿಂದ ಫೆಬ್ರವರಿ 14ರವರೆಗೆ ಸಮೀಕ್ಷೆ ನಡೆಸಲಾಗಿತ್ತು. ಪ್ರತಿ ಕ್ಷೇತ್ರದಲ್ಲಿ 100 ಮತದಾರರಂತೆ 28,036 ಮತದಾರರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗಿತ್ತು. 383 ನಗರಗಳಲ್ಲಿ ಹಾಗೂ 928 ಗ್ರಾಮಗಳಲ್ಲೂ ಕೂಡ ಮಾಹಿತಿ ಪಡೆಯಲಾಗಿತ್ತು. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಈ ಸಮೀಕ್ಷಾ ವರದಿಯನ್ನು ತಯಾರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.